ಇದು ಸೈಬರ್ ವಂಚಕರು ಕಂಡುಕೊಂಡಿರುವಂತಹ ಹೊಸ ಜಾಲ ಅಥವಾ ಹೊಸ ಸೂತ್ರ. ನಿಮ್ಮ ಮೊಬೈಲ್ ಫೋನ್ಗಳಿಗೆ ನಿಮ್ಮ ಸಂಬಂಧಿಕರ ಧ್ವನಿಯಲ್ಲೇ ಫೋನ್ ಕರೆ ಮಾಡ್ತಾರೆ. ನಿಮಗೆ ಯಾವ ಅನುಮಾನಗಳು ಕೂಡ ಬರೋದಿಲ್ಲ. ಆದರೆ ನೀವು ಆ ಶಬ್ದವನ್ನು ಸೂಕ್ಷ್ಮವಾಗಿ ಆಲಿಸದ ಹೊರತು ನಿಮಗೆ ಯಾವ ಸಂದೇಹಗಳು ಕೂಡ ಬರೋದಿಲ್ಲ. ನೀವೇನಾದರೂ ಒಂದು ಕ್ಷಣ ಯಾಮಾರಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಕೋಟಿಗಟ್ಟಲೆ ಹಣ ಕ್ಷಣಾರ್ಧದಲ್ಲಿ ಮಂಗಮಾಯವಾಗುತ್ತೆ. ಹಾಗಾದರೆ ಏನಿದು ಈ ವಂಚಕರ ಹೊಸ ಸೂತ್ರ, ಈ ಹೊಸ ಜಾಲ, ಈ ಸ್ಟೋರಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಫ್ರೀಡಮ್ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೈಬರ್ ಕಳ್ಳರ ಬಣ್ಣ ಬಣ್ಣದ ಜಾಲ ಒಂದ ಎರಡ. ಬಗೆದಷ್ಟು ಬೆಚ್ಚಿ ಬೀಳಿಸೋ ಸೈಬರ್ ವಂಚಕರು ಸದಾ ಅಲರ್ಟ್ ಆಗಿರ್ತಾರೆ. ನಾವೆಲ್ಲರೂ ಅವರ ವೀಕ್ಷಣೆಯಲ್ಲೇ ಇರ್ತೀವಿ. ನೀವು ಶಾಪಿಂಗ್ ಮಾಡೋದು, ನೀವು ಮಾಡೋ ಬ್ಯಾಂಕ್ ವಹಿವಾಟು, ನಿಮ್ಮ ಎಲ್ಲ ಆನ್ಲೈನ್ ಚಟುವಟಿಕೆಗಳ ಮೇಲೆ ಎಷ್ಟೇ ನಿಗಾ ವಹಿಸಿದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸೈಬರ್ ವಂಚಕರ ಜಾಲದಲ್ಲಿ ಸಿಲುಕಿಕೊಳ್ತೀವಿ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ರಹಸ್ಯವಾಗಿರುವ ನಿಮ್ಮ ಕುಟುಂಬಸ್ಥರ ಮೊಬೈಲ್ ಸಂಖ್ಯೆಗಳು ಸೈಬರ್ ದ್ರೋಹಿಗಳ ಕೈವಶವಾಗುತ್ತಿದೆ. ನಿಮಗೆ ಕರೆ ಮಾಡಿ ಕುಟುಂಬಸ್ಥರ ಧ್ವನಿ ಹೋಲುವಂತೆಯೇ ಮಾತನಾಡ್ತಾರೆ. ನೀವು ನಮ್ಮವರೇ ಎಂದು ನಂಬಿ ಅವರು ಕೇಳೋ OTP ಸಂಖ್ಯೆಯನ್ನ ಹೇಳಿಬಿಟ್ರೆ ಅಥವಾ ಸಾಲ ಕೇಳೋ ಹಣವನ್ನ ನೀಡಿಬಿಟ್ರೆ ನೀವು ಮೋಸ ಹೋದ್ರಿ ಎಂದೇ ಅರ್ಥ. ಬೆಂಗಳೂರು ಸೈಬರ್ ಕ್ರೈಮ್ ಠಾಣೆಯೊಂದರ ಇನ್ಸ್ಪೆಕ್ಟರ್ ಹೇಳೋ ಪ್ರಕಾರ ವ್ಯಕ್ತಿಯೊಬ್ಬರ ವೈಯಕ್ತಿಕ ಮಾಹಿತಿ ಕಲೆ ಹಾಕುವ ಸೈಬರ್ ವಂಚಕರು ನಿಮ್ಮ ಕುಟುಂಬಸ್ಥರ, ಸಂಬಂಧಿಕರ ಹಾಗೂ ಸ್ನೇಹಿತರ ಮೊಬೈಲ್ ಸಂಖ್ಯೆ ಸಂಗ್ರಹಿಸುತ್ತಾರೆ. ಬ್ಯಾಂಕ್ ಹಾಗೂ ವಿವಿಧ ಕಂಪನಿ ಪ್ರತಿನಿಧಿಗಳ ಹೆಸರಿನಲ್ಲಿ ನಿಮಗೆ ಫೋನ್ ಮಾಡಿ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ. ಈ ದತ್ತಾಂಶ ಬಳಸಿಕೊಂಡು ವಂಚನೆ ಎಸಗಲು ರೇಖೆ ಮಾಡಿಕೊಂಡು ನಿಮ್ಮಲ್ಲಿ ಮಾತನಾಡಿರೋ ಧ್ವನಿ ಮುದ್ರಣವನ್ನ AI ಸಹಾಯದಿಂದ ತಮಗೆ ಬೇಕಾದಂತೆ ಮಾರ್ಪಾಡು ಮಾಡಿಕೊಳ್ಳುತ್ತಾರೆ. AI ತಂತ್ರಜ್ಞಾನ ಬಳಸಿ ವ್ಯಕ್ತಿಯ ಆಪ್ತರಿಗೆ ಕರೆ ಮಾಡಿ ಮಾತನಾಡುತ್ತಾರೆ. ತಮ್ಮ ಸಂಬಂಧಿಕರ ಧ್ವನಿಯಂತೆ ಕಂಡುಬರೋ ಧ್ವನಿಗೆ ಮರುಳಾಗಿ ಅವರು ಕೇಳೋ OTP ಆಗಲಿ ಅಥವಾ ಹಣ ನೀಡಿ ನಾವು ಮೋಸ ಹೋಗ್ತೀವಿ. ದೇಶದಲ್ಲಿ ಒಂದು ತಿಂಗಳಲ್ಲಿ ಬರೋಬ್ಬರಿ 560 ಪ್ರಕರಣ ದಾಖಲಾಗಿದೆಯಂತೆ. ಬೆಂಗಳೂರಿನಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದ್ದು ಸೈಬರ್ ಪೊಲೀಸರು ಜಾಗೃತರಾಗಿದ್ದಾರೆ. ಜನರನ್ನ ಎಚ್ಚರಿಸುವ ಸಲುವಾಗಿ ಅನೇಕ ಅಭಿಯಾನಗಳನ್ನು ಮಾಡುತ್ತಿರೋ ಇಲಾಖೆ ಸೈಬರ್ ವಂಚಕರ ವಂಚನೆಯನ್ನ ತಪ್ಪಿಸಲು ಶೀಘ್ರವೇ ಶಾಶ್ವತ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ. ನಿಮ್ಮ ಪರಿಚಿತರ ಧ್ವನಿಯಲ್ಲಿ ಬರೋ ಕರೆಯನ್ನ ಸೂಕ್ಷ್ಮವಾಗಿ ಆಲಿಸಿ. ಆತುರಕ್ಕೆ ಬಿದ್ದು ಉತ್ತರಿಸುತ್ತಾ ಹೋಗಬೇಡಿ. ಒಂದೊಂದು ಅಕ್ಷರವನ್ನ ಸರಿಯಾಗಿ ಆಲಿಸಿ. ಎಲ್ಲಿಯಾದರೂ ಸಣ್ಣ ಬದಲಾವಣೆ ಅಥವಾ ಭಿನ್ನತೆ ಕಂಡು ಬಂದರೆ ನಿಮ್ಮ ಪರಿಚಿತರೊಂದಿಗೆ ಹಂಚಿಕೊಂಡು ಅವರಲ್ಲಿ ಖಾತ್ರಿಪಡಿಸಿಕೊಳ್ಳಿ. ಇನ್ನು ಸಂಶಯದಂತೆ ಕಂಡ ವ್ಯಕ್ತಿಯೊಡನೆ ನಿಮ್ಮ ಬಗ್ಗೆ ಏನು ಗೊತ್ತು ಎಂದು ಕೇಳಿ. ಆತ ಅನುಮಾನಾಸ್ಪದವಾಗಿ ಉತ್ತರಿಸಿದ್ರೆ, ಮಾತನಾಡಲು ತಡವರಿಸಿದ್ರೆ ನೀವು ಈ ಜಾಲದಲ್ಲಿ ಸಿಲುಕಿದ್ದೀರಿ ಎಂದರ್ಥ. ವೀಕ್ಷಕರೇ, ಭಯ ಬೇಡ, ಆತಂಕ ಬೇಡ. ನಿಮ್ಮ ಪರಿಚಿತ ಧ್ವನಿ ಒಂದು ಅಪರಿಚಿತ ಮೊಬೈಲ್ ಸಂಖ್ಯೆಯಲ್ಲಿ ಫೋನ್ ಕರೆ ಮಾಡಿದರೆ ಸ್ವಲ್ಪ ಅಲರ್ಟ್ ಆಗಿ. ಅನುಮಾನಾಸ್ಪದವಾಗಿ ಕಂಡು ಬಂದರೆ ಸೈಬರ್ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯ ಬಗ್ಗೆ ನಿಮ್ಮಲ್ಲೇನಾದರೂ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಫ್ರೀಡಮ್ ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ.